Hello students, welcome to the wonderful world of vector algebra with another concept, that is vector joining 2 points. So today we will be discussing if there is any vector joining 2 points, then how it can be represented in terms of its components, that is vector components in terms of I, J, K. So today's topic is vector joining 2 points. So let's see. There are 2 points. There are 2 points A, x1, y1, z1 and B, x2, y2, z2. Means these are 2 points in space. See here, this is point A and this is point B. Now our topic is what is the representation for this vector AB in terms of IJ, K. So very simple. If you know the triangle of vector addition, this is very easy. So let's see. So what is AB? Okay. So now see here. There are 2 points in space A and B. Their coordinates are x1, y1, z1 and x2, y2, z2. Now our aim is to find this vector AB. So let's draw one position vector for A. So this is a position vector for A, that is OA vector. So draw another position vector for the point B. Position vector means any vector joining from origin to that point is called the position vector of that point. Idara position vector yavadu B. Okay. Now see here, there it formed a triangle. Okay, so OA, AB and OA. These are the sides of this triangle. Looking at the triangle, you just identify which 2 vectors are taken in order. ಅಂತಂದ್ರೆ ಒಂದಾದ್ಮೇಲೆ ಒಂದು ಅಂತಂದ್ರೆ ಒಂದು ವೆಕ್ಟರ್ ನ ಹೆಡ್ ಇರೋದು ಇನ್ನೊಂದು ವೆಕ್ಟರ್ ನ ಟೇಲ್ ಆಗಿರಬೇಕು. ಅಂತ ವೆಕ್ಟರ್ಸ್ ಯಾವ್ಯಾವು ಅಂತ ಎರಡನ್ನ ಐಡೆಂಟಿಫೈ ಮಾಡಿ ನೀವು. ಓಕೆ, ಅಂತಂದ್ರೆ ಒಂದು ವೆಕ್ಟರ್ ನ ಕೊನೆ ಎಂಡ್ ಇರುತ್ತಲ್ಲ, ಅದು ಎರಡನೇ ವೆಕ್ಟರ್ ನ ಆರಂಭ ಆಗಿರಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರಬೇಕು. ಸೊ ಅಂತ ಎರಡು ವೆಕ್ಟರ್ಸ್ ಯಾವುವು ಅನ್ನೋದನ್ನ ಇಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ OA ಅನ್ನೋ ವೆಕ್ಟರ್ ಇದೆ, ಆಮೇಲೆ ಇಲ್ಲೊಂದು ವೆಕ್ಟರ್ ಎ ಇಂದ ಶುರುವಾಗಿದೆ, ಅದು AB ವೆಕ್ಟರ್. ಓಕೆ, ಸೊ ಟ್ರಯಾಂಗಲ್ ಏನ್ ಹೇಳುತ್ತಂತಂದ್ರೆ 2 vectors can be added if they are taken in order. ಅಂತಂದ್ರೆ ಮೊದಲನೇ ವೆಕ್ಟರ್ ನ ಎಂಡ್ ಏನಿರುತ್ತೆ ಅದು ಎರಡನೇ ವೆಕ್ಟರ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದ್ರೆ, ಇನಿಷಿಯಲ್ ಪಾಯಿಂಟ್ ಆಗಿದ್ರೆ, ಆ ವೆಕ್ಟರ್ ನ ಎಡಿಷನ್ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ದಿಸ್ ವೆಕ್ಟರ್ OB. ಓಕೆ, ಸೊ ಇಲ್ಲಿ OA ಪ್ಲಸ್ AB ಇಸ್ ಈಕ್ವಲ್ ಟು ಏನಾಗುತ್ತೆ, OB ಆಗುತ್ತೆ. ಇವಾಗ OA ಅಂತಂದ್ರೆ ಇಟ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ A. ಆಮೇಲೆ OB ಅಂದ್ರೆ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ B. ಅವುಗಳನ್ನ ಯಾವ ತರ IJK ನಲ್ಲಿ ಬರೀತಾರೆ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಸೊ ದೀಸ್ ಆರ್ ದೋಸ್. ಇವಾಗ ಟ್ರಯಾಂಗಲ್ ಲಾ ಪ್ರಕಾರ OA ಪ್ಲಸ್ AB ಇಸ್ ಈಕ್ವಲ್ ಟು ಏನಾಗುತ್ತೆ, OB ಆಗುತ್ತೆ. ಸೊ ಹಿಯರ್ ಬೈ ದ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ OA ಪ್ಲಸ್ AB ಇಸ್ ಈಕ್ವಲ್ ಟು OB ಆಗುತ್ತೆ. ಇವಾಗ ನಮ್ ಇಂಟ್ರೆಸ್ಟ್ ಇರೋದು AB ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋದು. ಸೊ OA ಅನ್ನ ಈ ಪಕ್ಕದಲ್ಲಿ ಕಳಿಸಿರಿ. ಓಕೆ, ಸೊ OA ಈ ಸೈಡ್ ಬಂದ್ರೆ ಅದು ಮೈನಸ್ OA ಆಗುತ್ತೆ. ಈಗ OB ವೆಕ್ಟರ್ ಏನಿದೆ, x2i ಕ್ಯಾಪ್, y2j ಕ್ಯಾಪ್, z2k ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ OA ಅಂದ್ರೆ ಈ ವೆಕ್ಟರ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಇವುಗಳ I ಇರೋದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ I ಇರೋದನ್ನು ಕಾಮನ್ ತಗೊಂಡ್ರೆ x2 ಮೈನಸ್ x1 ಬರುತ್ತೆ, ಪ್ಲಸ್ ಇವುಗಳು ಈ ಎರಡರಿಂದ y2j ಮತ್ತು y1j ಇಂದ j ಕ್ಯಾಪ್ ಕಾಮನ್ ತಕೊಂಡ್ರೆ ಇದನ್ನ y2 ಮೈನಸ್ y1, ಔಟ್ ಸೈಡ್ ಮೈನಸ್ ಇರೋದ್ರಿಂದ ಯು ಕ್ಯಾನ್ ರೈಟ್ ಮೈನಸ್ y1. ಅದೇ ತರ z2 ಮೈನಸ್ z1 k ಕ್ಯಾಪ್. ಸೊ ಈ ರೀತಿ ನಾವು ಒಂದು ವೆಕ್ಟರ್ ಅಂದ್ರೆ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡತಕ್ಕಂತ ವೆಕ್ಟರ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಯೂಸಿಂಗ್ ದಿಸ್ ರಿಲೇಷನ್, ಅಥವಾ ಇದನ್ನ ನೆನ್ಪಿಟ್ಕೊಳ್ಳಿ. ವೆಕ್ಟರ್ AB ಅಂದ್ರೆ OB ಮೈನಸ್ OA ಅಂದ್ರೆ
ಯಾವುದೇ ವೆಕ್ಟರ್ ಅನ್ನ ಅವುಗಳ ಪೊಸಿಷನ್ ವೆಕ್ಟರ್ ಅಲ್ಲಿ ನಾವು ಏನ್ ಮಾಡಬೇಕು, ರೆಪ್ರೆಸೆಂಟ್ ಮಾಡಬೇಕನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ರೀತಿ ನಾವು ಯಾವುದೇ ಎರಡು ಪಾಯಿಂಟ್ ಅನ್ನು ಕೊಟ್ಟಾಗ ಅವುಗಳ ನಡುವಿನ ವೆಕ್ಟರ್ ರಿಪ್ರೆಸೆಂಟೇಷನ್ ಅನ್ನ ಈ ರೀತಿ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಮುಂದೆ ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ನೋಡಿ ಇಲ್ಲಿ ಎಕ್ಸ್ಪ್ರೆಸಿಂಗ್ ಎನಿ ವೆಕ್ಟರ್ ಇನ್ ಟರ್ಮ್ಸ್, ಹಿಂದೆ ನೋಡಿದಂಗೆ ಎ ಬಿ ಅನ್ನ ಹೇಗೆ ರಿಪ್ರೆಸೆಂಟ್ ಮಾಡಿತ್ತು, ಒ ಬಿ ಮೈನಸ್ ಒ ಎ. ರಿಮೆಂಬರ್, ಎ ಬಿ ಇದ್ರೆ ಮೊದಲು ಒ ಬಿ ಬರುತ್ತೆ, ಅಲ್ಲಿ ಮೈನಸ್ ಒ ಎ. ಹಾಗೆ ಪಿ ಕ್ಯೂ ವೆಕ್ಟರ್ ಇದ್ರೆ ಅದನ್ನ ಹೆಂಗ್ ಬರೆಯೋದು, ಒ ಕ್ಯೂ ಮೈನಸ್ ಒ ಪಿ. ಹಾಗೆ ಆರ್ ಎಸ್ ಅಂತ ಇದ್ರೆ ಒ ಆರ್ ಮೈನಸ್ ಒ ಎಸ್. ಸೊ ಇದನ್ನ ನೀವು ಟ್ರೈ ಮಾಡಿ ವೆಕ್ಟರ್ ಕೆ ಎಂ ಅನ್ನ ಪೊಸಿಷನ್ ವೆಕ್ಟರ್ಸ್ ಅಲ್ಲಿ ಬರೀರಿ ನೋಡೋಣ. ಕೆ ಎಂ ಅನ್ನ ಹೇಳಿ, ಏನಾಗುತ್ತೆ ಕೆ ಎಂ ಇಸ್ ಈಕ್ವಲ್ ಟು ಒ ಎಂ ಮೈನಸ್ ಒ ಕೆ. ಹಾಗೆ ಇ ಎಫ್ ವೆಕ್ಟರ್ ಅನ್ನ ಹೇಳಿ, ಇದೇನಾಗುತ್ತೆ ಒ ಎಫ್ ಮೈನಸ್ ಒ ಇ. ಸೊ ಈ ರೀತಿ ನಿಮಗೆ ಒಂದು ವೆಕ್ಟರ್ ಅನ್ನ ಕೊಟ್ಟಾಗ ನೀವು ಅದನ್ನ ಪೊಸಿಷನ್ ವೆಕ್ಟರ್ಸ್ ಅಲ್ಲಿ ಬರೆಯೋದನ್ನ ಕಲಿಬೇಕು. ಓಕೆ, ಸೊ ಈಗ ಮುಂದೆ ಹೋಗೋಣ. ಇಲ್ಲೇ ಒಂದು ಎಕ್ಸಾಂಪಲ್ ಇದೆ, ಸಿಂಪಲ್ ಎಕ್ಸಾಂಪಲ್. ಇಲ್ಲೇ ನಿಮಗೆ ಬೇಸಿಕ್ ಅನ್ನೋದು ಬಿಲ್ಡಪ್ ಆದ್ರೆ ಇವುಗಳ ವೆಕ್ಟರ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ವೆರಿ ಈಸಿಯಾಗಿ ಮಾಡಬಹುದು. ನಾವು ಸಿ ಒನ್ ಎಕ್ಸಾಂಪಲ್ ಹಿಯರ್. ಫೈಂಡ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್ ಎ 1 2 3 ಅಂಡ್ ಬಿ 4 6 8. ಈಗ ಇವುಗಳನ್ನ ಏನ್ ಕೊಟ್ಟಿದ್ದಾರೆ ಗಿವನ್ ಅಂತ ಬರ್ಕೊಳ್ಳಿ. ಸೊ ಲೆಟ್ ಅಸ್ ಎ ಇಸ್ ಈಕ್ವಲ್ ಟು ಆ ಪಾಯಿಂಟ್ಸ್ ಅನ್ನ x1 y1 z1 ಅಂತ ತಗೊಳ್ಳೋಣ. ಬಿ ಪಾಯಿಂಟ್ ಅನ್ನ x2 y2 z2 ಅಂತ ತಗೊಳ್ಳೋಣ. ಸೊ ಹಿಂದೆ ನೋಡಿದಂಗೆ ವೆಕ್ಟರ್ ಎ ಬಿ ಅನ್ನ ಹೇಗೆ ಬರೀತಾರೆ, x2 ಮೈನಸ್ x1 i ಕ್ಯಾಪ್ ಪ್ಲಸ್ y2 ಮೈನಸ್ y1 j ಕ್ಯಾಪ್ ಪ್ಲಸ್ z2 ಮೈನಸ್ z1 k ಕ್ಯಾಪ್. ಸೊ ಇವುಗಳಲ್ಲಿ x2 y2 z2 ಮತ್ತು x1 y1 z1 ಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x2 ಅಂದ್ರೆ 4, x1 ಅಂದ್ರೆ 1, y2 ಅಂದ್ರೆ 6, y1 ಅಂದ್ರೆ 2, z2 ಅಂದ್ರೆ 8, z1 ಅಂದ್ರೆ 3. ಸೊ ಸಬ್ಟ್ರಾಕ್ಟ್ ಮಾಡಿ. 4 ಮೈನಸ್ 1 ಇಸ್ 3i ಕ್ಯಾಪ್, 6 ಮೈನಸ್ 2 ಅಂದ್ರೆ 4j ಕ್ಯಾಪ್, 8 ಮೈನಸ್ 3 ಇಸ್ 5 ಅಂಡ್ k ಕ್ಯಾಪ್. ಸೊ ಇದು ವೆಕ್ಟರ್ ಎ ಬಿ. ನೋಡೋಣ. ಓಕೆ, ಸಿಮಿಲರ್ ಎಕ್ಸಾಂಪಲ್. ಫೈಂಡ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್. ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ, ಅದೇ ತರ ನೀವೇ ಅದನ್ನ ಸಾಲ್ವ್ ಮಾಡಿ. ಓಕೆ, ಸೊ ಇಲ್ಲಿ ಮೈನಸ್ ಸೈನ್ ಬಂದಾಗ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದೇ ಇಲ್ಲಿ ಇದು x2 ಅಂದ್ರೆ ಮೈನಸ್ 1, x1 ಅಂದ್ರೆ 2, y2 ಅಂದ್ರೆ ಮೈನಸ್ 2, y1 ಅಂದ್ರೆ 3, z2 ಅಂದ್ರೆ ಮೈನಸ್ 4, z1 ಅಂದ್ರೆ 0. ಸೊ ಮೈನಸ್ 1 ಮೈನಸ್ 2 is minus 3 i cap, minus 2 minus 3 is minus 5 j cap, minus 4 minus 0 is minus 4 k cap. ಓಕೆ, ಇಲ್ಲಿ ಒಂದು ನೀವು ಇಂಪಾರ್ಟೆಂಟ್ ಥಿಂಗ್ ಅನ್ನು ನೋಟ್ ಮಾಡಬೇಕು. ನಿಮ್ಗೆ ಕೆಲವೊಂದ್ಸಲ ಏನ್ ಕೇಳ್ತಾರೆ ಅಂತಂದ್ರೆ, ಫೈಂಡ್ ದಿ ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂಡ್ ವೆಕ್ಟರ್ ಕಾಂಪೋನೆಂಟ್ಸ್ ಆಫ್ ದ ವೆಕ್ಟರ್ ಎ ಬಿ ಅಂತ ಕೇಳ್ತಾರೆ. ಓಕೆ, ಸೊ ಆಸ್ ಯೂಶುವಲ್ ಎ ಬಿ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಈ ಕೊಯಿಫಿಷಿಯಂಟ್ಸ್ ಏನಿರುತ್ತಲ್ಲ, ಸಹಗುಣಕಗಳು -3, -5, -4, ಇವುಗಳನ್ನ ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂತ ಕರೀತಾರೆ. ಆಮೇಲೆ ಈ -3i, -5j ಮತ್ತೆ -4k ಅವುಗಳನ್ನ ವೆಕ್ಟರ್ ಕಾಂಪೋನೆಂಟ್ಸ್ ಅಂತ ಕರೀತಾರೆ. ಸೊ ನಿಮಗೆ ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂತ ಕೇಳಿದ್ರೆ i, j, k ಇವುಗಳ ಕೊಯಿಫಿಷಿಯಂಟ್ಸ್ ಅನ್ನ ಬರಿಬೇಕು. ವೆಕ್ಟರ್ ಕಾಂಪೋನೆಂಟ್ಸ್ ಅಂತ ಕೇಳಿದ್ರೆ ಇಂಡಿವಿಜುವಲ್ ಟರ್ಮ್ಸ್ ಅನ್ನ ಬರೀರಿ, ಯಾವ್ಯಾವು ಅಲ್ಲಿ ವೆಕ್ಟರ್ ಕಾಂಪೋನೆಂಟ್ಸ್ ಇದೆ ಅಂತ. -3i, -5j, -4k. ಸೊ ಈ ರೀತಿ ನಿಮಗೆ ಸ್ಕೇಲಾರ್ ಮತ್ತು ವೆಕ್ಟರ್ ಕಾಂಪೋನೆಂಟ್ಸ್ ಕೇಳಿದ್ರೆ ಯು ಹ್ಯಾವ್ ಟು ಫೈಂಡ್ ದ ವೆಕ್ಟರ್ ಎ ಬಿ ಫಸ್ಟ್ ಅಂಡ್ ದೆನ್ ರೈಟ್. ಓಕೆ, ಇಲ್ಲೇ ಎಕ್ಸಾಂಪಲ್. ಫೈಂಡ್ ದ ಸ್ಕೇಲಾರ್ ಅಂಡ್ ವೆಕ್ಟರ್ ಕಾಂಪೋನೆಂಟ್ಸ್ ಆಫ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್ ಪಿ ಅಂಡ್ ಕ್ಯೂ. ಪಿ ಮತ್ತು ಕ್ಯೂ 2 ಪಾಯಿಂಟ್ ಕೊಟ್ಟಿದ್ದಾರೆ. ಇವುಗಳ ಒಂದು ಸ್ಕೇಲಾರ್ ಕಾಂಪೋನೆಂಟ್ಸ್ ಮತ್ತು ವೆಕ್ಟರ್ ಕಾಂಪೋನೆಂಟ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ವೆಕ್ಟರ್ ಪಿ ಕ್ಯೂ. ಓಕೆ, ಸೊ ಪಿ ಕ್ಯೂ ಅಂದ್ರೆ
ಆಸ್ ಅರ್ಲಿಯರ್ ಹಿಂದೆ ಹೇಳಿದಂಗೆ x2 minus x1 i cap, y2 minus y1 j cap, z2 minus z1 k cap. ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನ ಲೆಕ್ಕಾಚಾರ ಮಾಡಿ ಏನ್ ಬರುತ್ತೆ ಅಂದ್ರೆ ಫೈನಲ್ ಆಗಿ ಯು ವಿಲ್ ಗೆಟ್ ದಿಸ್. ಸೊ ಇವಾಗ ಈ 6 ಮತ್ತೆ ಕೋಎಫಿಷಿಯಂಟ್ ಆಫ್ ಜೆ ಎಷ್ಟಿದೆ 1 minus 11 ಇವುಗಳನ್ನ ಸ್ಕೇಲಾರ್ ಕಾಂಪೋನೆಂಟ್ಸ್ ಅಂತ ಕರೀತಾರೆ. ಆಮೇಲೆ 6 i cap, j cap, minus 11 k cap, these are called vector components of PQ. Okay. Now simple examples. A1 vector ಇದೆ ಇಲ್ಲಿ. A is a vector 2i plus 3j plus 4 cap and B is another vector 3i plus 5j plus k cap 6k cap. You are asked to find 3a vector plus 2b vector. Okay. So very simple. 3a vector plus 2b vector means 3 times vector a plus 2 times vector b. So multiply this 3 to each element of this vector. Okay, 3 into 2 6, 3 3s are 9, 3 4s are 12. So you have to write ijk respectively. 2 3s are 6, 2 5s are 10, 2 6s are 12. ಆಮೇಲೆ ಈಗ ಐ ಇರೋದನ್ನ ಒಟ್ಟಿಗೆ ಮಾಡಿ, ಜೆ ಇರೋದನ್ನ ಒಟ್ಟಿಗೆ ಮಾಡಿ, ಕೆ ಇರೋದನ್ನ ಒಟ್ಟಿಗೆ ಮಾಡಿ. ಸೊ 6i plus 6i, 9j plus 10j, ಮೈನಸ್ ಇದ್ರೆ ಮೈನಸ್ ಬರ್ಕೊಳ್ಬೇಕು, 12k plus 12k. So 6i plus 6i 12i, 9j plus 10j 19j, 12k plus 12k 24k. Very simple. Now there is another vector. This is a vector A. This is vector B. ಏನ್ ಕೇಳಿದ್ದಾರೆ? You are asked to find vector 2a minus vector 3b. So similarly, you have to write 2a vector, that is 2 into this vector, minus 3 into vector b. Bracket ಅನ್ನು ಓಪನ್ ಮಾಡ್ತಾ ಹೋಗಿ, 2 3s are 6i cap, 2 into 2 4j cap, minus 2 into 3 6k cap. ನೋಡಿ, ಬ್ರಾಕೆಟ್ ಹೊರಗಡೆ ಏನಾದ್ರೂ ಮೈನಸ್ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ನೀವು ಹೊರಗಡೆ ಬ್ರಾಕೆಟ್ ಹೊರಗಡೆ ಏನಾದ್ರೂ ಮೈನಸ್ ಇದ್ರೆ ಒಳಗಡೆ ಇರತಕ್ಕಂತ ಇದನ್ನ ಓಪನ್ ಮಾಡಿ ಬರೆದಾಗ ಇವುಗಳೆಲ್ಲರದ್ದು ಸೈನ್ ಚೇಂಜ್ ಆಗುತ್ತೆ. ಅದಕ್ಕೆ minus 2 into 3i, that is minus 3 into 2i is minus 6i. So minus into minus plus 15j. Okay, 3 5 15. Next minus into minus plus 3 into 2 6k cap. So ಹಿಂದೆ ಮಾಡಿದಂಗೆ ಐ ಗಳನ್ನ ಒಟ್ಟಿಗೆ ಬರೀರಿ, ಕೆ ಗಳನ್ನ ಒಟ್ಟಿಗೆ ಬರೀರಿ, ಜೆ ಗಳನ್ನ ಒಟ್ಟೊಟ್ಟಾಗಿ ಬರೀರಿ. ಸೊ ಯಾರಿಗೆ ಗೊತ್ತಿದೆ ಅವರು ಇಮಿಡಿಯೇಟ್ ಆಗಿ ಬರಿಬಹುದು, ಇಲ್ಲೇ ನೋಡ್ಕೊಂಡು ಬರಿಬಹುದು. ಸೊ ಬೇಸಿಕ್ ಗೊತ್ತಾಗ್ಲಿ ಅಂತ ಈ ತರ ಮಾಡಿದೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಓಕೆ, ಸೊ ಈಗ 6i minus 6i ಬರೀರಿ. ನೆಕ್ಸ್ಟ್ 4j, ಜೆ ಇರೋದಿಲ್ಲ 15j ಪ್ಲಸ್ 15j, ಇಲ್ಲಿ ಮೈನಸ್ 6k ಪ್ಲಸ್ 6k. ಸೊ 6i minus 6i, 6i ನಲ್ಲಿ 6i ಸಬ್ಟ್ರಾಕ್ಟ್ ಮಾಡಿದ್ರೆ 0i, 0 ಅಂತಾನು ಬರೆದ್ರಾಯ್ತು, 0 ವೆಕ್ಟರ್, ಅಥವಾ ಸಿಂಪ್ಲಿ ಬಿಟ್ ಹಾಕಿದ್ರು ಆಯ್ತು. ಅದರ್ವೈಸ್ ಯು ಕ್ಯಾನ್ ರೈಟ್ 0i. 4j plus 15j 19j, ಇಲ್ಲಿ ಪ್ಲಸ್ 6k minus 6k cancels, so it is again 0k cap. So illa ಸೇರಿ ನೀವು ಬೇಕಂದ್ರೆ you can write 19j. Okay, 0 0 you can eliminate. So in this way you can find sum of any two given vectors or subtraction of any two given vectors. Okay, now if vector A is equal to 3i plus 2j minus 3k cap, then find the unit vector in the direction of vector A. ಇದರ ಬಗ್ಗೆ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಗಿವನ್ ವೆಕ್ಟರ್. ಓಕೆ, ಸೊ ಅದು ಇಲ್ಲಿದೆ. ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ ಅಂತಂದ್ರೆ ಎ ಕ್ಯಾಪ್ ಅಂತ ಬರೀತಾರೆ. ಇಟ್ ಇಸ್ ಡಿಫೈನ್ಡ್ ಆಸ್ ವೆಕ್ಟರ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಸೊ ವೆಕ್ಟರ್ ಎ ಅಂದ್ರೆ ಅವರೇ ಹೇಳಿದ್ದಾರೆ, ಇಲ್ಲಿದೆ. ಸೊ ರೈಟ್ ಅಂಡ್ ರೈಟ್ ಇಟ್ಸ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಮೀನ್ಸ್ ಹೆಂಗ್ ಬರಿಬೇಕು? ಸ್ಕ್ವೇರ್ ರೂಟ್ ಅಲ್ಲಿ ಈ ಕೋಎಫಿಷಿಯಂಟ್ಸ್ ಗಳ ಸ್ಕ್ವೇರ್ ಮಾಡಿ ಆಡ್ ಮಾಡಿ. ಸೊ 3 ಸ್ಕ್ವೇರ್
ಪ್ಲಸ್ 2 ಸ್ಕ್ವೇರ್. ನೋಡಿ -3 ಇದೆ, -3 ಅನ್ನ ಸ್ಕ್ವೇರ್ ಮಾಡಿದ್ರೆ ಅದು ಪ್ಲಸ್ ಆಗುತ್ತೆ. ಅದಕ್ಕೆ ನೀವು ಇಲ್ಲೇನೇ ನೆಗೆಟಿವ್ ಬಂದ್ರು ಇಲ್ಲಿ ಯಾವಾಗಲೂ ನೀವು ಪಾಸಿಟಿವ್ ಬರೆದು ಕೋಎಫಿಷಿಯಂಟ್ಸ್ ಅನ್ನ ಸ್ಕ್ವೇರ್ ಮಾಡಿ. ಯಾಕಂದ್ರೆ ಸ್ಕ್ವೇರ್ ಆಫ್ ಎನಿ ನೆಗೆಟಿವ್ ಕೋಎಫಿಷಿಯಂಟ್ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಇಲ್ಲಿ ಯಾವಾಗಲೂ ಎಲ್ಲ ಟರ್ಮ್ಸ್ ಪಾಸಿಟಿವ್ ಬರುತ್ತೆ, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಈಗ 3 ಸ್ಕ್ವೇರ್ 9, 2 ಸ್ಕ್ವೇರ್ 4, 3 ಸ್ಕ್ವೇರ್ 9 ಇವುಗಳನ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 22, ದಟ್ ಇಸ್ ರೂಟ್ 22. ಸೊ ಇದೇನಿದು, ದಿಸ್ ಇಸ್ ಯುವರ್ ಎ ಕ್ಯಾಪ್. ಸೊ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ ಅಂತ. ಓಕೆ, ಸೊ ಇದ್ರ ಮೇಲೆ ನಿಮಗೆ 1 ಮಾರ್ಕ್ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ದೇರ್ ಇಸ್ ಒನ್ ಮೋರ್ ಎಕ್ಸಾಂಪಲ್, ಲುಕ್ ಅಟ್ ದಿಸ್. ಇಲ್ಲೊಂದು ವೆಕ್ಟರ್ ಕೊಟ್ಟಿದ್ದಾರೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು 6i minus 4j minus k, and you are asked find the unit vector in the direction of vector a. Okay, so for idu formula ನೆನಪಿಡಿರಿ. The unit vector in the direction of vector a is given by a cap is equal to vector a by its magnitude. So ಇದು ವೆಕ್ಟರ್ a ಆಯಿತು, ಅದರ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ಇವುಗಳೆಲ್ಲ ಸ್ಕ್ವೇರ್ ಮಾಡಿ ಪ್ಲಸ್ 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 ಬರೀರಿ. ಓಕೆ, ಸೊ 6 ಸ್ಕ್ವೇರ್ ಇಸ್ 36, 4 ಸ್ಕ್ವೇರ್ ಇಸ್ 16, 1 ಸ್ಕ್ವೇರ್ ಇಸ್ 1. ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ರೂಟ್ 53. ಸೊ ದಿಸ್ ಈಸ್ ದ ಯೂನಿಟ್ ವೆಕ್ಟರ್ in the direction of vector A. Okay, let's move on to next example. Okay, ನೋಡಿ ಇಲ್ಲಿ ನೋಡಿ ವೆಕ್ಟರ್ A ಮತ್ತು ವೆಕ್ಟರ್ B ಕೊಟ್ಟಿದ್ದಾರೆ. ನಮಗೆ ಕೇಳಿರೋದು ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ A ಪ್ಲಸ್ B. ಅಂದ್ರೆ ಈ A ಪ್ಲಸ್ B ಅನ್ನೋದು ಒಂದು ಹೊಸ ವೆಕ್ಟರ್ ಬರುತ್ತೆ. ಆ ಹೊಸ ವೆಕ್ಟರ್ನ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥ ಯೂನಿಟ್ ವೆಕ್ಟರ್ ಬೇಕು. ಓಕೆ, ಸೊ ಫಸ್ಟ್ ನೀವು ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ವೆಕ್ಟರ್ ಎ ಪ್ಲಸ್ ಬಿ. ಸೊ ಲೆಟ್ಸ್ ಸಿ, ಅದನ್ನ ಲೆಟ್ಸ್ ಕಾಲ್ ಸಿ ಅನ್ನೋದು ಎ ಪ್ಲಸ್ ಬಿ ಅಂತ ಅನ್ಕೊಳ್ಳೋಣ ನಾವು. ಓಕೆ, ಸೊ ಸಿ ಅನ್ನೋದು ವೆಕ್ಟರ್ ಸಿ ಅಂದ್ರೆ ಎ ಪ್ಲಸ್ ಬಿ. ಸೊ ಆಡ್ ಮಾಡಿ ವೆಕ್ಟರ್ ಎ ವೆಕ್ಟರ್ ಬಿ. ಈಗ ಬ್ರಾಕೆಟ್ ಅನ್ನ ಓಪನ್ ಮಾಡಿ. ಓಕೆ, ಸೊ ಬ್ರಾಕೆಟ್ ಅನ್ನು ಓಪನ್ ಮಾಡುವಾಗ ಹೊರಗಡೆ ಏನಾದ್ರೂ ಮೈನಸ್ ಚಿಹ್ನೆ ಇದ್ರೆ ಬ್ರಾಕೆಟ್ ನ ಔಟ್ ಸೈಡ್ ಎಲ್ಲ ಚಿಹ್ನೆ ಚೇಂಜ್ ಆಗುತ್ತೆ ಒಳಗಡೆ ಇರತಕ್ಕಂಥ ಟರ್ಮ್ಗೆ. ಸೊ ಇಲ್ಲಿ ಹೊರಗಡೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಅದೇ ಚಿಹ್ನೆ ಬರುತ್ತೆ, ಮೈನಸ್ ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್. ಓಕೆ, ಸೊ ಇವಾಗ ಐ ಜೆ ಜೆ ಕೆ ಕೆ ಇರೋದನ್ನ ಒಟ್ಟಿಗೆ ಮಾಡಿ. ಸೊ ಇವಾಗ 2i ಮತ್ತು ಮೈನಸ್ ಐ ಒಟ್ಟಿಗೆ ಪ್ಲಸ್ ಇಲ್ಲಿ ಮೈನಸ್ ಜೆ ಮತ್ತು ಪ್ಲಸ್ ಜೆ ಒಂದು, ಆಮೇಲೆ 2k ಮೈನಸ್ ಕೆ. ಯಾರಿಗೆ ಗೊತ್ತಿದೆಯೋ ಇಲ್ಲೇ ಹೊಡೆದಾಕಿ ಬರಿಬಹುದು. ಓಕೆ, ಇಟ್ಸ್ ಡಿಪೆಂಡ್ ಆನ್ ಇಂಡಿವಿಜುವಲ್. ಈಗ 2i ಮೈನಸ್ ಐ ಅಂದ್ರೆ 2i ನಲ್ಲಿ ಒಂದು ಐ ಕಳೆದ್ರೆ 1i. ಸೊ ಪ್ಲಸ್ ಐ ಜೆ ಮೈನಸ್ ಜೆ ಕ್ಯಾನ್ಸಲ್ಸ್, ಸೊ 0j, 2k ಮೈನಸ್ ಕೆ 1k. ಸೊ ಇದೇನು ಬಂತು, ಇದು ವೆಕ್ಟರ್ ಸಿ ಅಂತ ಅಥವಾ ವೆಕ್ಟರ್ ಎ ಪ್ಲಸ್ ಬಿ. ಸೊ ನಮಗೆ ಬೇಕಾಗಿರೋದೇನು, ಈ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂತಹ ಯೂನಿಟ್ ವೆಕ್ಟರ್. ಓಕೆ, ಇದೊಂದು ವೆಕ್ಟರ್ ಎ ಪ್ಲಸ್ ಬಿ ಬಂತಿದ್ದು. ಓಕೆ, ನಮಗ್ ಬೇಕಾಗಿರೋದು ಈ ಎ ಪ್ಲಸ್ ಬಿ ನ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥ ಯೂನಿಟ್ ವೆಕ್ಟರ್ ಅಂತಂದ್ರೆ ನಿಮಗೆ ಸಿ ಕ್ಯಾಪ್ ಫೈಂಡ್ ಔಟ್ ಮಾಡಬೇಕು ಇಲ್ಲಿ ನೀವು. ಓಕೆ, ಸೊ ಅದಕ್ಕೆ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ಪ್ಲಸ್ ಬಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಸಿ ಕ್ಯಾಪ್. ಯಾಕಂದ್ರೆ ಎ ಪ್ಲಸ್ ಬಿ ಅಂದ್ರೆ ಸಿ ವೆಕ್ಟರ್ ಅದು. ಓಕೆ, ಸೊ ಅದಕ್ಕೆ ಸಿ ಕ್ಯಾಪ್ ಅಂದ್ರೆ ವೆಕ್ಟರ್ ಸಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ. ಸೊ ಸಿ ಅನ್ನ ಅಲ್ಲಿ ಫೈಂಡ್ ಔಟ್ ಮಾಡಿದೆ, ಅದೇ ಇದು. ಓಕೆ, ದಿಸ್ ಇಸ್ ಯುವರ್ ವೆಕ್ಟರ್ ಸಿ. ಆಮೇಲೆ ಅಲ್ಲಿ ಸ್ಕ್ವೇರ್ ರೂಟ್ ಆಫ್ ಕೋಎಫಿಷಿಯಂಟ್ ಏನಿದೆ 1 ಇದೆ, 1 ಸ್ಕ್ವೇರ್, 0 ಇದೆ, ಬರೀ ಅವಶ್ಯಕತೆ ಇಲ್ಲ. ಇದರ ಕೋಎಫಿಷಿಯಂಟ್ 1 ಇದೆ, 1 ಸ್ಕ್ವೇರ್. ಸೊ 1 ಸ್ಕ್ವೇರ್ ಇಸ್ 1, 1. ಸೊ ರೂಟ್ 2. ಸೊ ಐ ಪ್ಲಸ್ ಕೆ ಬೈ ರೂಟ್ 2 is the unit vector in the direction of a plus b. ಸೊ ಈ ರೀತಿ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆ ತುಂಬಾ ಹೆಚ್ಚು ಇರುತ್ತೆ. ಸೊ ಇದರ ಬಗ್ಗೆ ಇನ್ನೊಂದೆರಡು ಎಕ್ಸಾಂಪಲ್ ಅನ್ನ ನೀವು ಟ್ರೈ ಮಾಡಿ. ಓಕೆ, ಸೊ ಹಿಯರ್ ದೇರ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ನೋಡಿ, ಫೈಂಡ್ ಅ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ 5i minus j plus 2k cap which has magnitude 8 units.
ಅಂದ್ರೆ ಇದೇ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂತ ಒಂದು ವೆಕ್ಟರ್ ಬೇಕು, ಬಟ್ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿರಬೇಕು, 8 ಯೂನಿಟ್ಸ್ ಆಗಿರಬೇಕು ಅನ್ನೋದು. ಓಕೆ, ನೋಡೋಣ. ಈಗ ಇಲ್ಲೊಂದು ವೆಕ್ಟರ್ ಇದೆ, ವೆಕ್ಟರ್ ಎ. ಅದರ ಮ್ಯಾಗ್ನಿಟ್ಯೂಡ್ ನಮಗೆ ಎಷ್ಟೋ ಗೊತ್ತಿಲ್ಲ. ಓಕೆ, ಸೊ ಬಟ್ ನಮಗೇನ್ ಬೇಕು, ಇದೇ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂತ ಇನ್ನೊಂದು ವೆಕ್ಟರ್ ಬೇಕು, ಅದರ ಮ್ಯಾಗ್ನಿಟ್ಯೂಡ್ ಎಷ್ಟು ಬೇಕು, 8. ಸೊ ಡೆಫಿನೆಟ್ಲಿ ಅದು ಎಗಿಂತ ದೊಡ್ಡದೇ ಇರುತ್ತೆ. ಸೊ ಈ ತರ ಬೇಕು ನಮಗೆ. ಓಕೆ, ಸೊ ಅದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ, ಇವಾಗ ಈ ಎ ವೆಕ್ಟರ್ ನ ಯೂನಿಟ್ ವೆಕ್ಟರ್ ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಅದಕ್ಕೆ 8 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 8 ಟೈಮ್ಸ್ ಆಫ್ ಯೂನಿಟ್ ವೆಕ್ಟರ್ ಅಂತಂದ್ರೆ ಯು ವಿಲ್ ಗೆಟ್ ಅ ಮ್ಯಾಗ್ನಿಟ್ಯೂಡ್ ಆಫ್ 8 ವಿಚ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ. ಓಕೆ, ಸೊ ಈ ತರ ನೀವು ಯಾವುದೇ ಒಂದು ವೆಕ್ಟರ್ ಕೊಟ್ಟಾಗ ಅದೇ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತು ಕೆಲವು ಮ್ಯಾಗ್ನಿಟ್ಯೂಡ್ 10 ಯೂನಿಟ್ಸ್ 20 ಯೂನಿಟ್ಸ್ ಇರ್ತಕ್ಕಂಥ ವೆಕ್ಟರ್ ಅಂತ ಹೇಳಿದ್ರೆ ನೀವು ಮೊದಲು ಯೂನಿಟ್ ವೆಕ್ಟರ್ ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಬೇಕಾದಂತ ನಂಬರ್ ಅನ್ನ 8, 10, 20 ಎಷ್ಟಿರ್ತದೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಅ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ ಗಿವನ್ ಇನ್ ದ ಡೈರೆಕ್ಷನ್ ಆಫ್ ಗಿವನ್ ವೆಕ್ಟರ್. ಸೊ ನಾವು ಸಿ ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಇದಂತ. ಓಕೆ, ಸೊ ನಮಗೆ ಬೇಕಾಗಿರೋದು 8 ಕ್ಯಾಪ್. 8 ಕ್ಯಾಪ್ ಅಂತಂದ್ರೆ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 8 ಯೂನಿಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಗಿವನ್ ವೆಕ್ಟರ್. ಓಕೆ, ಅಂದ್ರೆ ಎ ಕ್ಯಾಪ್ ಅಂದ್ರೆ ಏನಿರುತ್ತೆ ಹೇಳಿ, ಎ ಕ್ಯಾಪ್ ಅಂದ್ರೆ ಇಟ್ ಈಸ್ ಅ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್, ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ನಮಗೆ 8 ಮ್ಯಾಗ್ನಿಟ್ಯೂಡ್ ಇರೋದು ಬೇಕಾಗಿದೆ ಅಂತಂದ್ರೆ 8 ಎ ಕ್ಯಾಪ್. 10 ಮ್ಯಾಗ್ನಿಟ್ಯೂಡ್ ಇರತಕ್ಕಂತ ವೆಕ್ಟರ್ ಬೇಕಿದ್ರೆ 10 ಎ ಕ್ಯಾಪ್. ಸೊ ಅದಕ್ಕೆ 8 ಎ ಕ್ಯಾಪ್. ಸೊ ಎ ಕ್ಯಾಪ್ ಅಂದ್ರೆ ಈ ಫಾರ್ಮುಲಾ ಇದೆ, ವೆಕ್ಟರ್ ಎ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸೊ ಹಿಂದೆ ಹೇಳಿದಂಗೆ ವೆಕ್ಟರ್ ಎ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಬರೀರಿ, ರೆಸ್ಟ್ ಆಫ್ ದ ಥಿಂಗ್ ಇಸ್ yours. So calculate ಮಾಡಿ, very simple. So this is the required vector of magnitude 8 units in the direction of given vector. So ನೋಡೋಣ ಮತ್ತಷ್ಟು. Find the scalar and vector components of the vector joining 2 points. ಇದು 2 dimensional ಇದೆ. ಅಂದ್ರೆ ನೋಡಿ ಇದು x1 y1 x2 y2. ಹಿಂದೆ ಮಾಡಿದಂಗೆನೆ ನೀವೇನ್ ಮಾಡಬೇಕು, ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ x2 ಮೈನಸ್ x1 i ಕ್ಯಾಪ್, y2 ಮೈನಸ್ y1 j ಕ್ಯಾಪ್. ಇಲ್ಲಿ z2 z1 ಇಲ್ಲ, ಸೊ ಯು ಕ್ಯಾನ್ ಸ್ಟಾಪ್ ಹಿಯರ್ ಓನ್ಲಿ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇಷ್ಟು ಬರುತ್ತೆ, ಮೈನಸ್ 7 i ಕ್ಯಾಪ್ ಪ್ಲಸ್ 6 j ಕ್ಯಾಪ್. ನಮಗೆ ಕೇಳಿರೋದು ಸ್ಕೇಲಾರ್ ಅಂಡ್ ವೆಕ್ಟರ್ ಕಾಂಪೊನೆಂಟ್ಸ್. ಸೊ ಕೋಎಫಿಷಿಯಂಟ್ಸ್ ಅನ್ನ ಸ್ಕೇಲಾರ್ ಕಾಂಪೊನೆಂಟ್ಸ್ ಅಂತ ಕರೀತಾರೆ, ಮೈನಸ್ 7 ಮತ್ತೆ 6 ಅನ್ನ. ವೆಕ್ಟರ್ ಕಾಂಪೊನೆಂಟ್ಸ್ ಅಂತಂದ್ರೆ ಈ ಐ ಮತ್ತು ಜೆ ಟರ್ಮ್ಸ್ ಇರೋದನ್ನ. ಸೊ ಮೈನಸ್ 7 i ಕ್ಯಾಪ್ ಅಂಡ್ 6 j ಕ್ಯಾಪ್ ಆರ್ ದಿ ವೆಕ್ಟರ್ ಕಾಂಪೊನೆಂಟ್ಸ್. ಓಕೆ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ರೈಟ್ 2 ಡಿಫರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್. ಡಿಫರೆಂಟ್ ವೆಕ್ಟರ್ಸ್ ಅಂತಂದ್ರೆ ಯಾವ ವೆಕ್ಟರ್ಸ್ ಅನ್ನ ಡಿಫರೆಂಟ್ ವೆಕ್ಟರ್ಸ್ ಅಂತ ಹೇಳ್ತಾರೆ ಅನ್ನೋದನ್ನ ನಮಗೆ ಗೊತ್ತಿರಬೇಕು. ಒಂದು ಮ್ಯಾಗ್ನಿಟ್ಯೂಡ್ ಆದ್ರೆ ಡಿಫರೆಂಟ್ ಇರಬೇಕು, ಒಂದು ಇಲ್ಲಂದ್ರೆ ಡೈರೆಕ್ಷನ್ ಆದ್ರೆ ಡಿಫರೆಂಟ್ ಇರಬೇಕು, ಒಂದು ಇಲ್ಲಂದ್ರೆ ಎರಡು ಡಿಫರೆಂಟ್ ಇರಬೇಕು. ಆ ಸಂದರ್ಭದಲ್ಲಿ ಆ ಎರಡು ವೆಕ್ಟರ್ಸ್ ಅನ್ನ ಡಿಫರೆಂಟ್ ವೆಕ್ಟರ್ಸ್ ಅಂತ ಹೇಳ್ತಾರೆ. ಇವಾಗ ನಮಗೆ ಕೇಳಿರೋದು ರೈಟ್ 2 ಡಿಫರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಬಟ್ ದೇ ಆರ್ ಡಿಫರೆಂಟ್ ಅಂದ್ರೆ ಡೈರೆಕ್ಷನ್ ಚೇಂಜ್ ಇರಬೇಕು, ಅಂದ್ರೆ ಪೊಸಿಷನ್ ನೋಡೋಣ. ಈಗ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕಂತಂದ್ರೆ ಕೋಎಫಿಷಿಯಂಟ್ಸ್ ಸೇಮ್ ಇರಬೇಕು. ಐ ಜೆ ಕೆ ಕೋಎಫಿಷಿಯಂಟ್ಸ್ ಸೇಮ್ ಇರಬೇಕು, ಚಿಹ್ನೆ ಯಾವ್ದಾರ ಆಗಿರಲಿ. ಓಕೆ, ಸೊ ಕೋಎಫಿಷಿಯಂಟ್ಸ್ ಆಫ್ ಐ ಮಸ್ಟ್ ಬಿ ಸೇಮ್ ಇನ್ ಬೋತ್ irrespective of the sign. ಓಕೆ, ಸೊ ಇಲ್ಲಿ 3i ಮೈನಸ್ 2j ಮೈನಸ್ 3k ಕ್ಯಾಪ್, ಇಲ್ಲಿ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3 ಕ್ಯಾಪ್. ಇಲ್ಲಿ ಚಿಹ್ನೆ ಚೇಂಜ್ ಮಾಡಿದ್ರೆ ಡೈರೆಕ್ಷನ್ ಡೆಫಿನೆಟ್ ಚೇಂಜ್ ಆಗುತ್ತೆ. ಓಕೆ, ಸೊ ಬಟ್ ಮ್ಯಾಗ್ನಿಟ್ಯೂಡ್ ನೋಡಿದಾಗ ನೋಡಿ ಇಲ್ಲಿ ಏನಾಗಿದೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು ಇದ್ರ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ. ಇದರ ಮ್ಯಾಗ್ನಿಟ್ಯೂಡ್ ಅನ್ನ ಸೊ ಇಷ್ಟು 22 ಬಂತು. ಇದರ ಮ್ಯಾಗ್ನಿಟ್ಯೂಡ್ ಅನ್ನ ಫೈಂಡ್ ಔಟ್ ಮಾಡಿ, ಅದು ರೂಟ್ 22 ಬಂತು.
So therefore magnitudes are equal. So but vector A is not equal to vector B because the coefficients of I, J, K are differ in signs. Okay. So in this another example, write two different vectors having same direction. So important, different vectors having same direction ಒಂದೇ ಇರಬೇಕು, ಆದರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಇರಬೇಕು. ಇಲ್ಲಿ ಡಿಫರೆಂಟ್ ವೆಕ್ಟರ್ಸ್ ಅಂದ್ರೆ ಏನು? ಐದರ್ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಅಥವಾ ಚೇಂಜ್ ಇನ್ ಡೈರೆಕ್ಷನ್. ಬಟ್ ಇಲ್ಲಿ ಹೇಳಿರೋದು ದೇ ಮಸ್ಟ್ ಹ್ಯಾವ್ ಸೇಮ್ ಡೈರೆಕ್ಷನ್ ಅಂದಾಗ ಅವುಗಳ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬದಲಾವಣೆ ಇರಬೇಕು. ಸೊ ಇಲ್ಲಿ ನೋಡಿ, ನಾ ಕೋಲಿನಿಯರ್ ವೆಕ್ಟರ್ಸ್ ಅಲ್ಲಿ ಹೇಳಿದ್ದೀನಿ. ಓಕೆ, ಸೊ ಯಾವ ವೆಕ್ಟರ್ಸ್ ಎಲ್ಲ ಕೋಲಿನಿಯರ್ ಇರುತ್ತಂತಂದ್ರೆ, ಯಾವುದೇ ವೆಕ್ಟರ್ನ ಈ ತರ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯವಾದ್ರೆ, ಅಂದ್ರೆ ಒಂದು ವೆಕ್ಟರ್ನ ಇನ್ನೊಂದರಲ್ಲಿ ಎಕ್ಸ್ಪ್ರೆಸ್ ಮಾಡುವಂಗಾದ್ರೆ, ವೆಕ್ಟರ್ ಬಿ ಇಸ್ ಈಕ್ವಲ್ ಟು 3 ವೆಕ್ಟರ್ ಎ ಅಥವಾ ವೆಕ್ಟರ್ ಎ ಇಸ್ ಈಕ್ವಲ್ ಟು 4 ವೆಕ್ಟರ್ ಬಿ, ಈ ತರ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆದ್ರೆ ಅವು ಕೋಲಿನಿಯರ್ ವೆಕ್ಟರ್ಸ್ ಆಗಿರ್ತವೆ. ಅಂದ್ರೆ ದೇ ಆರ್ ಪ್ಯಾರಲಲ್ ಟು ಸಮ್ ಲೈನ್. ಮತ್ತೆ ಕೋಎಫಿಷಿಯಂಟ್ ಏನಾದ್ರೂ ಪಾಸಿಟಿವ್ ಬಂದ್ರೆ ದೇರ್ ಡೈರೆಕ್ಷನ್ ಇಸ್ ಸೇಮ್. ಕೋಎಫಿಷಿಯಂಟ್ ಏನಾದ್ರೂ ನೆಗೆಟಿವ್ ಬಂದ್ರೆ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಇವಾಗ ಇಲ್ಲೊಂದು ವೆಕ್ಟರ್ ಇದೆ, ಇಲ್ಲೊಂದು ಬಿ ವೆಕ್ಟರ್ ಅಂತ ತಗೊಂಡಿದ್ದೀನಿ. ನಾನು ಏನ್ ತಗೊಂಡಿದ್ದೀನಿ ಅಂತಂದ್ರೆ, ಇದರ ಮಲ್ಟಿಪಲ್ಸ್ ತಗೊಂಡಿದ್ದೀನಿ. ಇದೇ ವೆಕ್ಟರ್ ಒಂದು ಯಾವ್ದಾರ ವೆಕ್ಟರ್ ಕನ್ಸಿಡರ್ ಮಾಡಿ ನೀವು. ಓಕೆ, ಇದೇ ತಗೊಳ್ಬೇಕಂತ ನೀವು ಯಾವ್ದಾರ ಒಂದು ವೆಕ್ಟರ್ ಕನ್ಸಿಡರ್ ಮಾಡಿ ಎ ಅಂತ. ಅದಕ್ಕೆ ಒಂದು ಫಿಕ್ಸ್ಡ್ ನಂಬರ್ ಇಂದ ನೀವೇ ಮಲ್ಟಿಪ್ಲೈ ಮಾಡಿ. ನಾನು ಈ ವೆಕ್ಟರ್ಗೆ 2 ಇಂದ ಮಲ್ಟಿಪ್ಲೈ ಮಾಡಿ ಅದನ್ನೇ ನಾನು ಬಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, 2 ಇಂಟು 3 6, 2 ಇಂಟು 2 4, 2 ಇಂಟು 4 8. ಓಕೆ, ಸೊ ಇವಾಗ ಇದರ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ. ಹಿಂದೆ ಹೇಳಿದಂಗೆ ಇದು √29. ವೆಕ್ಟರ್ ಬಿ ನ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ, ಹಿಂದೆ ಹೇಳಿದಂಗೆ. ಓಕೆ, ಸ್ಕ್ವೇರ್ ಮಾಡಿ ಆಡ್ ಮಾಡಿ. ಸೊ ಇಷ್ಟು ಬಂತು. ಸೊ ಕ್ಲಿಯರ್ಲಿ ಇಲ್ಲಿ ನೋಡಿದಾಗ ಏನಾಯ್ತು, ಮ್ಯಾಗ್ನಿಟ್ಯೂಡ್ ಅಲ್ಲಿ ಡಿಫರೆನ್ಸ್ ಇದೆ. ಓಕೆ, ಈಗ ಕ್ಲಿಯರ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಅಂದ್ರೆ ಕ್ಲಿಯರ್ಲಿ ದೇ ಆರ್ ಡಿಫರೆಂಟ್ ವೆಕ್ಟರ್ಸ್. ಈಗ ಅವುಗಳ ಡೈರೆಕ್ಷನ್ ಅನ್ನ ಚೆಕ್ ಮಾಡೋಣ. ಈಗ ವೆಕ್ಟರ್ ಬಿ ಏನಿದೆ, ಇದಿದೆ 6i ಕ್ಯಾಪ್ 4j ಕ್ಯಾಪ್ 8k ಕ್ಯಾಪ್. ಇವುಗಳಲ್ಲಿ ಏನಾದ್ರೂ ಕಾಮನ್ ಬರುತ್ತಾ ಚೆಕ್ ಮಾಡಿ ಅಂಡ್ ಟ್ರೈ ಟು ಎಕ್ಸ್ಪ್ರೆಸ್ ದಿಸ್ ಇನ್ ಟರ್ಮ್ಸ್ ಆಫ್ ವೆಕ್ಟರ್ ಎ. ವೆಕ್ಟರ್ ಎ ನಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸೊ ಯಾವ್ದು ಕಾಮನ್ ಇದೆ? 2 ಕಾಮನ್ ತಕೊಂಡ್ರೆ 3i ಕ್ಯಾಪ್ 2j ಕ್ಯಾಪ್ 4k ಕ್ಯಾಪ್. ಸೊ ಇದಂದ್ರೇನೆ ನಿಮಗೆ ವೆಕ್ಟರ್ ಎ. ಓಕೆ, ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ದೇ ಆರ್ ಕೋಲಿನಿಯರ್ ವೆಕ್ಟರ್ಸ್ ಅಂಡ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ಯಾಕಂತಂದ್ರೆ ಕೋಎಫಿಷಿಯಂಟ್ ಆಫ್ ವೆಕ್ಟರ್ ಏನಿದೆ ಪಾಸಿಟಿವ್ ಇದೆ. ಸೊ ಇಟ್ ಈಸ್ ಅಲಾಂಗ್ ದ ವೆಕ್ಟರ್ ಎ. Okay, so these are the two vectors having different magnitude but same direction. Okay, now see here again on basic question, depending on how you understood collinearity and equal and coinitial vectors. So here are few vectors acting and you have to identify ಇವುಗಳಲ್ಲಿ ಕೋಲಿನಿಯರ್ ಯಾವುದು, ಈಕ್ವಲ್ ವೆಕ್ಟರ್ಸ್ ಯಾವುದು, ಕೋಇನಿಷಿಯಲ್ ವೆಕ್ಟರ್ಸ್ ಯಾವುದು ಅಂತ. ಓಕೆ, ಸೊ ಇಲ್ಲಿ ಕೋಲಿನಿಯರ್ ವೆಕ್ಟರ್ಸ್ ಅಂತಂದ್ರೆ, ಕೋಲಿನಿಯರ್ ಅಂತಂದ್ರೆ ದ ವೆಕ್ಟರ್ಸ್ ವಿಚ್ ಆರ್ ಪ್ಯಾರಲಲ್ ಟು ಸಮ್ ಅದರ್ ಲೈನ್ ಅಥವಾ ದೇ ಆರ್ ಅಲಾಂಗ್ ದ ಸೇಮ್ ಲೈನ್ ಅಂತ ವೆಕ್ಟರ್ಸ್ ಅನ್ನ ಕೋಲಿನಿಯರ್ ವೆಕ್ಟರ್ಸ್ ಅಂತ ಕರೀತಾರೆ. ಸೊ ಯಾವ್ಯಾವ ಇದೆ ನೋಡಿ, ಒಂದೇ ಒಂದು ಲೈನ್ಗೆ ಪ್ಯಾರಲ್ ಆಗಿರ್ತಕ್ಕಂಥವು ಅಥವಾ ಅಲಾಂಗ್ ದ ಸೇಮ್ ಲೈನ್. ನೋಡಿ, ಇಲ್ಲಿ ವೆಕ್ಟರ್ ಎ, ವೆಕ್ಟರ್ ಇ ಮತ್ತು ವೆಕ್ಟರ್ ಡಿ ಏನಾಗಿದ್ದಾವೆ, ದೇ ಆರ್ ಅಲಾಂಗ್ ದ ಸೇಮ್ ಲೈನ್. ಓಕೆ, ಬಟ್ ಡೈರೆಕ್ಷನ್ ಚೇಂಜ್ ಇದೆ, ಪರವಾಗಿಲ್ಲ. ನಮಗೇನ್ ಬೇಕು, ದೇ ಮಸ್ಟ್ ಬಿ ಆನ್ ದ ಸೇಮ್ ಲೈನ್ ಅಥವಾ ದೇ ಮಸ್ಟ್ ಬಿ ಪ್ಯಾರಲಲ್ ಟು ಸಮ್ ಅದರ್ ಲೈನ್. ಸೊ ಈ ಮೂರು ವೆಕ್ಟರ್ ಏನಾಗಿದೆ, ಯಾವುದೋ ಇನ್ನೊಂದು ಲೈನ್ ಇದೆ ಅದಕ್ಕೆ ಪ್ಯಾರಲಲ್ ಅಂತ ಕಾಣುತ್ತೆ. ಸೊ ಅದಕ್ಕೆ ವೆಕ್ಟರ್ ಎ, ವೆಕ್ಟರ್ ಇ, ವೆಕ್ಟರ್ ಡಿ ಆರ್ ಕೋಲಿನಿಯರ್ ವೆಕ್ಟರ್ಸ್. ಇನ್ನು ಈಕ್ವಲ್ ಯಾವುದು ಅಂತ ನೋಡೋಣ. ಈಕ್ವಲ್ ಅಂತಂದ್ರೆ
ಮ್ಯಾಗ್ನಿಟ್ಯೂಡು ಸೇಮ್ ಇರಬೇಕು ಮತ್ತೆ ಡೈರೆಕ್ಷನ್ ಸಹಿತ ಸೇಮ್ ಇರಬೇಕು ಅಂತ ವೆಕ್ಟರ್ಸ್ ಯಾವುದು ಅಂತ ನೋಡೋಣ. ಕ್ಲಿಯರ್ ಆಗಿ ನೋಡಿ, ಇಲ್ಲಿ ವೆಕ್ಟರ್ ಎ ಇದೆ. ಓಕೆ, ಅದರ ಮ್ಯಾಗ್ನಿಟ್ಯೂಡ್ ಅಂದ್ರೆ 2 ಯೂನಿಟ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿ ತಕ್ಕಂತ 1 ಯೂನಿಟ್, ಇಲ್ಲಿಂದ ಇಲ್ಲಿ ತಕ್ಕಂತ 2 ಯೂನಿಟ್. ಓಕೆ, ಸೊ ವೆಕ್ಟರ್ ಎ ಅಂತಂದ್ರೆ ಇಟ್ಸ್ ಅ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 2 ಯೂನಿಟ್ಸ್. ಇಲ್ಲಿಯೂ ಅದೇ ತರ ಒಂದು ವೆಕ್ಟರ್ ಡಿ ಇದೆ, ಅದರ ಡೈರೆಕ್ಷನ್ ಈ ಕಡೆನೇ ಇದೆ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಸಹಿತ ಅಷ್ಟೇ, ಅಂದ್ರೆ ಅದರ ಲೆಂತ್ ಸಹಿತ ಅಷ್ಟೇ ಇದೆ. ಅದಕ್ಕೆ ವೆಕ್ಟರ್ ಎ ಮತ್ತು ವೆಕ್ಟರ್ ಡಿ ದೀಸ್ ಆರ್ ಈಕ್ವಲ್ ವೆಕ್ಟರ್ಸ್. ಇನ್ನು ಅದನ್ನ ಬಿಟ್ಟು ಬೇರೆ ಬೇರೆ ಯಾವುದೂ ಇಲ್ಲ. ಓಕೆ, ಯಾಕಂದ್ರೆ ಡೈರೆಕ್ಷನ್ ಚೇಂಜ್ ಇದೆ. ನೆಕ್ಸ್ಟ್, ಕೋ ಇನಿಷಿಯಲ್ ವೆಕ್ಟರ್ಸ್ ಅಂದ್ರೆ ಏನು ಅಂತ. ಸೊ ಯಾವೆಲ್ಲ ವೆಕ್ಟರ್ಸ್ಗೆ ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತ ಹೇಳ್ತಾರಂತಂದ್ರೆ, ಅವುಗಳಿಗೆಲ್ಲ ಒಂದೇ ಒಂದು ಇನಿಷಿಯಲ್ ಪಾಯಿಂಟ್ ಇರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅಂತ ವೆಕ್ಟರ್ಸ್ ಯಾವುದು ಅಂತ. ಸೊ ನೋಡಿ, ಈಗ ವೆಕ್ಟರ್ ಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ವೆಕ್ಟರ್ ಸಿ ಇದೇ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ, ವೆಕ್ಟರ್ ಇ. ಓಕೆ, ಸೊ ಇವೆಲ್ಲವೂ ಏನಾಗಿದ್ದಾವೆ, ಇದೇ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿರೋದ್ರಿಂದ, ಅಂದ್ರೆ ಇದೇ ಪಾಯಿಂಟ್ ಅನ್ನೋದು ಇನಿಷಿಯಲ್ ಪಾಯಿಂಟ್ ಆಗಿರೋದ್ರಿಂದ ಈ 3 ವೆಕ್ಟರ್ಸ್ ಅನ್ನ ನಾವು ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತ ಕರಿತೇವಿ. ಯಾವುದು ಕೋ ಇನಿಷಿಯಲ್ ವೆಕ್ಟರ್ಸ್? ಸಿ ಡಿ ಇ ಆರ್ ದಿ ಕೋ ಇನಿಷಿಯಲ್ ವೆಕ್ಟರ್ಸ್. ಓಕೆ, ಅದೇ ತರ ಇಲ್ಲೊಂದು ಫಿಗರ್ ಇದೆ, ಇದರಲ್ಲಿ ಐಡೆಂಟಿಫೈ ದ ವೆಕ್ಟರ್ಸ್. ಕೋ ಇನಿಷಿಯಲ್ ಯಾವುದು, ಈಕ್ವಲ್ ಯಾವುದು, ಕೋಲಿನಿಯರ್ ಬಟ್ ನಾಟ್ ಈಕ್ವಲ್ ಅಂತ. ಓಕೆ, ಇಲ್ಲಿ ನೋಡಿ, ವೆಕ್ಟರ್ ಮೊದಲನೇದು ಕೋ ಇನಿಷಿಯಲ್. ಹಿಂದೆ ಹೇಳಿದಂಗೆ ಯಾವೆಲ್ಲ ವೆಕ್ಟರ್ಸ್ ಒಂದೇ ಸ್ಟಾರ್ಟ್ ಇಂದ ಪ್ರಾರಂಭಿಸಲ್ಪಟ್ಟಿವೆ ಅಂತ ನೋಡೋಣ, ಚೆಕ್ ಮಾಡೋಣ. ಸೊ ಕ್ಲಿಯರ್ ಆಗಿ ನೋಡಿದ್ವಿ, ವೆಕ್ಟರ್ ಎ ಮತ್ತು ವೆಕ್ಟರ್ ಡಿ. ಸೊ ವೆಕ್ಟರ್ ಎ ಮತ್ತು ವೆಕ್ಟರ್ ಡಿ ಅನ್ನೋದು ಈ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ವೆಕ್ಟರ್ ಎ ಅಂಡ್ ವೆಕ್ಟರ್ ಡಿ ಆರ್ ಕೋಲ್ ಇನಿಷಿಯಲ್ ವೆಕ್ಟರ್ಸ್. ಇನ್ನು ಈಕ್ವಲ್ ಯಾವುದು ಅಂತಂದ್ರೆ ಡೈರೆಕ್ಷನ್ ಸೇಮ್ ಇರಬೇಕು ಮತ್ತು ಲೆಂತ್ ಅಥವಾ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು ಅಂತ. ಸೊ ಇಲ್ಲಿ ನೋಡಿ, ಈಗ ವೆಕ್ಟರ್ ಡಿ ಮತ್ತು ವೆಕ್ಟರ್ ಬಿ ಅವು ಈಕ್ವಲ್ ವೆಕ್ಟರ್ಸ್. ಯಾಕಂದ್ರೆ ಡೈರೆಕ್ಷನ್ ಸೇಮ್ ಇದೆ ನೋಡಿ, ಡೌನ್ವರ್ಡ್ ಡೈರೆಕ್ಷನ್ ಇದೆ, ಲೆಂತ್ ಸೇಮ್ ಇದೆ. ಓಕೆ, ಇದು ಸ್ಕ್ವೇರ್ ತರ ಇರೋದ್ರಿಂದ ಸೈಡ್ಸ್ ಆಫ್ ಸ್ಕ್ವೇರ್ ಆರ್ ಸೇಮ್. ಇವಾಗ ಇದನ್ನ ನೀವು ತಗೊಂಡ್ರೆ ಇದರ ಡೈರೆಕ್ಷನ್ ಅಪೋಸಿಟ್ ಇದೆ, ಈ ಕಡೆ ಇದ್ರೆ ಇದ್ರ ಡೈರೆಕ್ಷನ್ ಈ ಕಡೆ ಇದೆ. ಸೊ ದೀಸ್ ಆರ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್, ಅದಕ್ಕೆ ಇವು ಈಕ್ವಲ್ ವೆಕ್ಟರ್ಸ್ ಅಲ್ಲ. ನೆಕ್ಸ್ಟ್, ಕೋಲಿನಿಯರ್ ಬಟ್ ನಾಟ್ ಈಕ್ವಲ್. ಕೋಲಿನಿಯರ್ ಅಂತಂದ್ರೆ ದೇ ಮಸ್ಟ್ ಬಿ ಪ್ಯಾರಲಲ್ ಟು ಸಮ್ ಅದರ್ ಲೈನ್ ಅಥವಾ ಪ್ಯಾರಲಲ್ ಟು ದೆಮ್ಸೆಲ್ವ್ಸ್. ಆದ್ರೆ ನಾಟ್ ಈಕ್ವಲ್ ಅಂತಂದ್ರೆ ಡೈರೆಕ್ಷನ್ ಚೇಂಜ್ ಇರಬೇಕು, ಇಲ್ಲಾಂದ್ರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಇರಬೇಕು. ಸೊ ಇಲ್ಲಿರೋ ಎರಡೇ ವೆಕ್ಟರ್ ಇರೋದ್ರಿಂದ ನೋಡಿ, ಇವೆರಡು ಏನಿದೆ, ದೇ ಆರ್ ಪ್ಯಾರಲಲ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್, ಅಂದ್ರೆ ದೇ ಆರ್ ನಾಟ್ ಈಕ್ವಲ್ ವೆಕ್ಟರ್ಸ್ ದೋ ದೇ ಆರ್ ಕೋಲಿನಿಯರ್. ಅವು ಕೋಲಿನಿಯರ್ ಆಗಿದ್ದಾವೆ ಬಟ್ ಈಕ್ವಲ್ ಆಗಿಲ್ಲ, ಕಾರಣ ಅವುಗಳ ಡೈರೆಕ್ಷನ್ ಚೇಂಜ್ ಇದೆ. ಓಕೆ, ಸೊ ಇಲ್ಲೇ ನಿಮಗೆ ಇದು ಆನ್ಸರ್ ಇದೆ, ಇದನ್ನ ಸ್ವಲ್ಪ ಓದ್ಕೊಳ್ಳಿ. ಓಕೆ,